ಜೈ ಶ್ರೀ ಗುರುದೇವ್. ನನ್ನ ಹೆಸರು ಅಕ್ಷಯ್ ಅಂತ ಹೇಳಿ. 27 ವರ್ಷ ನನಗೆ. 26 ವರ್ಷ ಇದ್ದಾಗ ಕೆಮ್ಮು ಅಂತ ಡಾಕ್ಟರ್ ತಗೋದಾಗ BP ಜಾಸ್ತಿ ಇದೆ ಅಂತ ಚೆಕ್ ಮಾಡಿದ್ರು. ಅದಾದಮೇಲೆ ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿದಾಗ ಇದು ಕ್ರಿಯೇಟಿನ್ 4.8ಗೆ ಹೋಗಿತ್ತು. ಸೊ ಆವಾಗ ಎಲ್ಲ ಟೆಸ್ಟ್ ಎಲ್ಲ ಮಾಡಿಸೋಕ್ಕೆ ಬಯಾಪ್ಸಿ ಎಲ್ಲ ಮಾಡಿಸಿದ್ರು. ಆವಾಗ ಒಂದು IgA ನೆಫ್ರೋಪತಿ ಅಂತ ಗೊತ್ತಾಯಿತು. ಅದಾದಮೇಲೆ ಒಂದು 4 ತಿಂಗಳು ಹಾಗೆ ಮಾತ್ರೆ ಎಲ್ಲ ಕೊಟ್ಟು ಮೇಂಟೈನ್ ಮಾಡಿದ್ರು. ಒಂದೇ ಸತಿ ಸಡನ್ನಾಗಿ ಕ್ರಿಯೇಟಿನ್ 10ಗೆ ಹೋಯಿತು. ಆವಾಗ ಡಯಾಲಿಸಿಸ್ ಮಾಡಿಸ್ಬೇಕಾಗತ್ತಂತ ಬಂತು. ಅವಾಗ ಎಲ್ಲ ನೋಡ್ಬೇಕಾದ್ರೆ ಎಲ್ಲಿ ಮಾಡಿಸೋದು ಅಂತ ಆನ್ಲೈನಲ್ಲಿ ನಂದೀಶ್ ಡಾಕ್ಟ್ರದು ಅಮ್ಮ ವೀಡಿಯೋ ನೋಡಿದ್ರು ಯೂಟ್ಯೂಬಲ್ಲಿ ಇಲ್ಲಿ ಇಂಟರ್ವ್ಯೂದು. ಅದನ್ನು ನೋಡ್ಕೊಂಡು ಇಲ್ಲಿ ಆಜಿಜಿಂಚಿ ಹಾಸ್ಪಿಟ್ಲಿಗೆ ಬಂದ್ವಿ. ಇಲ್ಲಿ ಬಂದಾಗ ಡಯಾಲಿಸಿಸ್ ಎಲ್ಲ ಮಾಡ್ಸೋಕ್ಕೆ ಶುರು ಆದ್ಮೇಲೆ ಮಾಡಿಸ್ತಾರೆ. ಇನ್ಫೆಕ್ಷನ್ ಎಲ್ಲ ಜಾಸ್ತಿ ಆಯಿತು. ಡಯಾಲಿಸಿಸ್ ಶುರು ಮಾಡಿದಾಗ ಆಲ್ಮೋಸ್ಟ್ 1 ಮಂತ್ ಫುಲ್ ಇನ್ಫೆಕ್ಷನ್ ಆಯಿತು. ಅದಾದಮೇಲೆ ಎಲ್ಲ ಸರಿ ಆಗ್ತಾ ಹೋಯಿತು. ಅದಾದಮೇಲೆ ಮತ್ತೆ ಇನ್ನೊಂದು ತಿಂಗಳು 2 ತಿಂಗಳು ಡಯಾಲಿಸಿಸ್ ಮಾಡಿಸಿ ನಮ್ಮ ತಂದೆಯವರೇ ಕಿಡ್ನಿ ಕೊಟ್ಟರು. ಟ್ರಾನ್ಸ್ಪ್ಲಾಂಟ್ ಆಯಿತು. ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು, ಆದರೆ ಇವಾಗೆಲ್ಲ ಸರಿಯಾಗಿದೆ. ಟ್ರಾನ್ಸ್ಪ್ಲಾಂಟ್ ಆಗಿ 10 ಮಂತ್ಸ್ ಆಗಿದೆ. ಇವಾಗೆಲ್ಲ ಸರಿಯಾಗಿದೆ. ಸ್ಟಾರ್ಟಿಂಗ್ 1 ಮಂತ್ ಸ್ವಲ್ಪ ನನಗೆ ಒಬ್ಬನಿಗೆ ಪ್ರಾಬ್ಲಮ್ ಆಯಿತು. ಇವಾಗ ಸರಿಯಾಗಿದೆ. ಬೆಂಗಳೂರಲ್ಲಿ ಮತ್ತು ಎಲ್ಲ ಕಡೆ ವಿಚಾರಿಸಿದಾಗ ಅಮೌಂಟೆಲ್ಲ ಎಷ್ಟಾಗುತ್ತೆ ಅಲ್ಲಿಗಿಂತ ಎಲ್ಲ ಒಂದು 40% ಕಡಿಮೆ ಆಯಿತು. ಎಲ್ಲ ಖರ್ಚು ಬರೀ ಜೊತೆಗೆ ಲ್ಯಾಬು ಇದು ಎಲ್ಲ ಅಲ್ಲಿಗೂ ಇಲ್ಲಿಗೂ ಕಡಿಮೆನೇ ಆಯಿತು. ಥ್ಯಾಂಕ್ ಯು.